ವೆಲ್ಕಮ್ ಬ್ಯಾಕ್. ವಿಧಾನಸಭಾ ಚುನಾವಣೆಗೆ ಈಗಾಗಲೇ ದಿನಾಂಕ ನಿಗದಿಯಾಗಿದೆ. ಇದರ ಬೆನ್ನಲ್ಲೇ ಚುನಾವಣಾ ಸಿದ್ಧತೆಗಳು ಜೋರಾಗಿದ್ದು, ನಾಳೆ ಮೊದಲ ಹಂತದ ಇವಿಎಂಗಳ ಹಂಚಿಕೆ ಕಾರ್ಯ ಆರಂಭವಾಗಲಿದೆ. ವಿಧಾನಸಭಾ ಚುನಾವಣೆಗೆ ಅಧಿಕಾರಿಗಳ ಸಿದ್ಧತೆ. ನಾಳೆಯಿಂದ ಇವಿಎಂ ಹಂಚಿಕೆ ಕಾರ್ಯ ಶುರು. ಚುನಾವಣಾ ಅಖಾಡ ಸಿದ್ಧವಾಗಿದ್ದು, ಈಗಾಗಲೇ ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಚುನಾವಣಾ ಅಧಿಕಾರಿಗಳು ಮತಗಟ್ಟೆ ತಯಾರಿ ಕಾರ್ಯ ಸೇರಿ ಸಕಲ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ನಾಳೆಯಿಂದಲೇ ಎಲ್ಲಾ ಕ್ಷೇತ್ರಗಳಿಗೂ ಇವಿಎಂ ಹಂಚಿಕೆ ಕಾರ್ಯ ನಡೆಯಲಿದೆ. ಈಗಾಗಲೇ ಫಸ್ಟ್ ಲೆವೆಲ್ ಚೆಕಿಂಗ್ ಕಾರ್ಯವನ್ನ ಮುಗಿಸಿರುವಂತಹ ಅಧಿಕಾರಿಗಳು ಲೋಪದೋಷ ಬಂದಿರುವಂತಹ ಇವಿಎಂಗಳನ್ನ ಸರಿಪಡಿಸಿದ್ದಾರೆ. ನಾಳೆ 3 ಪಕ್ಷಗಳ ಏಜೆಂಟ್ಗಳು ಹಾಗೂ ಆರ್ಒಗಳ ಸಮ್ಮುಖದಲ್ಲಿ ಇವಿಎಂಗಳನ್ನ ರ್ಯಾಂಡಮ್ ಆಗಿ ಆಯಾ ವಿಧಾನಸಭಾ ಕ್ಷೇತ್ರಗಳಿಗೆ ತಲುಪಿಸುವಂತ ಕಾರ್ಯವನ್ನ ಮಾಡಲಿದ್ದಾರೆ. ಹೈದರಾಬಾದ್ನಿಂದ ರಾಜ್ಯಕ್ಕೆ ಈಗಾಗಲೇ ಇವಿಎಂಗಳು ಬಂದಿವೆ. ಮೊದಲ ಹಂತವಾಗಿ ಬ್ಯಾಟರಾಯನಪುರ, ಯಲಹಂಕ, ದಾಸರಹಳ್ಳಿ, ಬೆಂಗಳೂರು ದಕ್ಷಿಣ ಸೇರಿದಂತೆ ಎಲ್ಲ ಕ್ಷೇತ್ರಗಳಿಗೆ ಹಂಚಿಕೆ ಕಾರ್ಯ ನಡೆಯಲಿದೆ. ಪಿಲ್ಲಹಳ್ಳಿಯ ದಾಸನಪುರದಲ್ಲಿ ಸ್ಟ್ರಾಂಗ್ ರೂಮ್ ಸ್ಥಾಪನೆ ಮಾಡಲಾಗಿದೆ. ಈಗಾಗಲೇ ನಮಗೆ ಹೈದರಾಬಾದಿಂದ ಇವಿಎಂಗಳು ಬಂದಿದ್ದಾವೆ. ನಮ್ಮ ವ್ಯಾಪ್ತಿಗೆ ಎಷ್ಟು ಬೇಕೋ ಅಷ್ಟು ಅಲ್ಲಿಂದ ಎತ್ತುವಳಿಯಾಗಿ ಇಲ್ಲಿ ಬಂದು ಚುನಾವಣಾ ಆಯೋಗ ಕೊಟ್ಟ ಅನುದಾನದ ಮೇರೆಗೆ ಪಿಲ್ಲಹಳ್ಳಿ, ದಾಸನಪುರ ಒಂದು ವೇರ್ ಹೌಸ್ ಅನ್ನ ನಾವು ನಿರ್ಮಾಣ ಮಾಡಿದ್ದೇವೆ. ಫಸ್ಟ್ ಲೆವೆಲ್ ಚೆಕಿಂಗ್ ಅನ್ನ ಮಾಡಿ ಈಗ ಅಲ್ಲಿ ಅದನ್ನ ಸ್ಟೋರೇಜ್ ಮಾಡಿದ್ದೇವೆ. ನಮ್ಮ 7 ಕಾನ್ಸ್ಟಿಟ್ಯೂನ್ಸಿಗಳಿಗೆ ಅದನ್ನ ಫಸ್ಟ್ ರ್ಯಾಂಡಮೈಸೇಷನ್ ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೆ ಹಂಚಿಕೆ ಮಾಡ್ತೇವೆ. ಒಟ್ನಲ್ಲಿ ಚುನಾವಣೆಯ ಮೊದಲ ಹಂತವಾಗಿ ಇವಿಎಂಗಳ ಹಂಚಿಕೆ ಕಾರ್ಯ ನಡೆಯಲಿದ್ದು, ನಾಳೆಯಿಂದ ಚುನಾವಣೆಯ ಬಿಸಿ ಮತ್ತಷ್ಟು ಏರಲಿದೆ. ಹಂಸ ಶ್ಯಾಮಲ, ನ್ಯೂಸ್ 18, ಬೆಂಗಳೂರು. ವಿಧಾನಸಭೆ ಚುನಾವಣೆ ಹಿನ್ನೆಲೆ ನಗರದ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. 2 ದಿನದಲ್ಲಿ ಬೆಂಗಳೂರಿಗೆ ಬರ್ತಿದ್ದ 45 ಲಕ್ಷ ಮೌಲ್ಯದ ಡ್ರಗ್ಸ್ಗಳನ್ನು ಪೊಲೀಸರು ಸೀಸ್ ಮಾಡಿದ್ದು, 5 ಡ್ರಗ್ಸ್ ಪೆಡ್ಲರ್ಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಬಂಧಿತರಿಂದ 200 ಗ್ರಾಂ ಕೊಕೇನ್, MDMA, 15 ಕೆಜಿ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ಮತ್ತೆ ಮೊನ್ನೆ ನಮ್ಮ ಪೂರ್ವ ವಿಭಾಗದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಸುಮಾರು 5 ಕೇಸ್ಗಳಲ್ಲಿ ನಾವು 5 ಜನರನ್ನ ಬಂಧಿಸಿದ್ದೀವಿ. ಅವರಿಂದ ಸುಮಾರು 15 ಕೆಜಿ ಗಾಂಜಾ ಮತ್ತು 82 ಗ್ರಾಂ MDMA ಮತ್ತು ಚುನಾವಣಾ ಹಿನ್ನೆಲೆಯಲ್ಲಿ ಅಕ್ರಮವಾಗಿ ಯಾವುದೇ ದಾಖಲೆಗಳಿಲ್ಲದೆ ಒಯ್ತಾ ಇರತಕ್ಕಂಥ 18 ಕೆಜಿ ಚಿನ್ನ ಮತ್ತು 1 ಲಕ್ಷ ರೂಪಾಯಿ ಇಷ್ಟನ್ನು ನಾವು ವಶಪಡಿಸ್ಕೊಂಡಿದ್ದೀವಿ. ಅದರ ಮೇಲೆ ಕಾನೂನು ಪ್ರಕಾರ ಕ್ರಮ ಕೂಡ ಕೈಗೊಳ್ತಾ ಇದ್ದೀವಿ.